ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 6ನೇ ತರಗತಿ ಪ್ರವೇಶ ಕೋರಿ ಒಂದು ಅಪ್ಡೇಟನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದೇನಪ್ಪ ಅಂತಂದರೆ, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಏನಪ್ಪ ಅಂತಂದರೆ, ಒಂದು ಅಡ್ಮಿಷನ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಂತ. ಸೊ ನಾನು ಸಹ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ, ಈ ಒಂದು ಕ್ರೈಸ್ ಅಡಿಯಲ್ಲಿ ಆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ. ಸೊ ಅದು ಅಪ್ಡೇಟ್ ಬಂದುಬಿಟ್ಟು EMRS ಅಂತಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ನಡೆಸುವ ಒಂದು ಸ್ಕೂಲ್ ಆಗಿರುತ್ತೆ. ಯಾರೆಲ್ಲ ಒಂದು ಏಕಲವ್ಯ ಮಾದರಿ ಶಾಲೆಗಳಿಗೆ, ವಸತಿ ಶಾಲೆಗಳಿಗೆ ಅರ್ಜಿ ಹಾಕಿದ್ದೀರೋ, ಸೊ ಅವ್ರಿಗೆ ಮಾತ್ರ ಈ ಒಂದು ಅಡ್ಮಿಷನ್ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಇದು ಪ್ಯೂರ್ಲಿ ಒಂದು ST ಕ್ಯಾಟಗರಿಗೆ ಸಂಬಂಧಿಸಿದ ಒಂದು ಶಾಲೆ ಆಗಿರುತ್ತೆ. ಸೊ ಯಾರೆಲ್ಲ ST ಕ್ಯಾಟಗರಿಯ ವಿದ್ಯಾರ್ಥಿಗಳು 6ನೇ ತರಗತಿಗೆ ಪ್ರವೇಶ ಕೋರಿ ಅಪ್ಲಿಕೇಶನ್ಸ್ ಹಾಕಿದ್ದು, ಸೊ ಅವರ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನಾನು ಒಂದು ಸಲ ಕನ್ಫ್ಯೂಸ್ ಮಾಡಿಕೊಂಡೆ. ಸೊ ಏನಪ್ಪ ಮಾಡಬೇಕು ಅಂತಂದರೆ, ತುಂಬ ಜನ ಸರ್ ನಮ್ಮದು ಪರ್ಟಿಕ್ಯುಲರ್ ಡಿಸ್ಟಿಕ್ಕು, ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಡಿಸ್ಟಿಕ್ ಹೆಸರೇ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಸೊ ಎಲ್ಲ ಡಿಸ್ಟಿಕ್ಕಲ್ಲೂ ಈ ಒಂದು ಏಕಲವ್ಯ ಸ್ಕೂಲ್ಸ್ ಇಲ್ಲ. ಸೊ ಯಾವ ಡಿಸ್ಟಿಕ್ಕಲ್ಲಿದ್ದಾವೋ ಸೊ ಆ ಒಂದು ಡಿಸ್ಟಿಕ್ಸ್ ಮಾತ್ರ ಬಿಟ್ಟಿದ್ದಾರೆ. ಈ ಒಂದು ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರಬಹುದು, ಮೊರಾರ್ಜಿ ದೇಸಾಯಿ ಆಗಿರಬಹುದು, ಸೊ ಆ ಶಾಲೆಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯಾದಂಥ ಇನ್ನೂ ಅಪ್ಡೇಟ್ ಬಂದಿಲ್ಲ. ಸೊ ಆ ಒಂದು ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. EMRS ಅಲ್ಲಿ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿದೆ, ಯಾವ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಕೆಲವರು ಕಮೆಂಟ್ ಮಾಡಿದ್ದಾರೆ, ಸರ್ ಇಲ್ಲಿ ಅಬ್ರಿವೇಷನ್ ಆಫ್ ಅಲಾಟೆಡ್ ಕ್ಯಾಟಗರಿ ಅಂತಿದೆಯಲ್ಲ, STF ಅಂತಿದೆ, ಫಿಮೇಲ್ಸ್ ಅಂತಿದೆ, STM ಅಂತಿದೆ, ಮೇಲ್ ಅಂತಿದೆ. ಸೊ ಏನು ಅದರದ್ದು ಅಂತ ಕಂಪ್ಲೀಟಾಗಿ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, STF ಅಂತಂದರೆ ಪರಿಶಿಷ್ಟ ಪಂಗಡ, ST ಮಹಿಳೆ ಅಂತ, ಫಿಮೇಲ್ ಅಂತ. STM ಅಂತಂದರೆ ಪರಿಶಿಷ್ಟ ಪಂಗಡ ಪುರುಷ ಅಥವಾ ಮೇಲ್ ಅಂತ. ಸೊ ಇಲ್ಲಿ ಮತ್ತೆ ಇನ್ನೊಂದಿದೆ, ಏನಪ್ಪ ಅಂತಂದರೆ STFP ಅಂದರೆ STಯಲ್ಲಿ ಮಹಿಳೆ, P ಅಂತಂದರೆ ಫಿಸಿಕಲಿ ಡಿಸೇಬಲ್ಡ್ ಅಂತ, ಅಂಗವಿಕಲರು ಅಂತ. ಅದೇ ರೀತಿ STMO ಅಂತ ಅಂದರೆ ST ಪುರುಷ, O ಅಂತಂದರೆ ಆರ್ಫನ್ ಅಥವಾ ಅನಾಥ ಮಗು ಅಂತ. ಹಾಗಾದರೆ STIMR ಅಂತಂದರೆ ಏನಪ್ಪ ಅಂತಂದರೆ STIMR ಅಂತಂದರೆ ಇಂಟರ್ಮೆರಿಟ್ ಅಂದರೆ ಇಂಟರ್ನಲ್ ಮೆರಿಟ್ ರಿಸರ್ವೇಷನ್ ಅಂತ. ಅದೇ ರೀತಿ STFQ ಅಂತಂದರೆ ಇದು ಬಂದುಬಿಟ್ಟು ಸ್ಪೆಷಲ್ ಕ್ಯಾಟಗರಿ, ST ಮಹಿಳೆ, Q ಅಂತಂದರೆ ಸ್ಪೆಷಲ್ ಕೋಟಾ ಅಂತ. ಉದಾಹರಣೆ ಕ್ರೀಡೆ ಆಗಿರ್ಬೋದು, NCC ಆಗಿರ್ಬೋದು, ಈ ಥರ ವಿಶೇಷ ವರ್ಗ ಅಂತ. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಒತ್ತೋದ್ರ ಮೂಲಕ ನಾನು ಮಾಡುವ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ.